ಗ್ರೀನ್ ಮಸಾಲೆನಲ್ಲಿ ಬಂಗಡೆ ಫ್ರೈ ಮಾಡಿದ್ರೆ ರುಚಿ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ರೆಗ್ಯುಲರ್ ಆಗಿ ಮಾಡೋ ಮೀನು ಫ್ರೈಗಿಂತ ತುಂಬಾ ರುಚಿಯಾಗಿ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಮಸಾಲ ಬಂಗಡ ಫ್ರೈನ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ರೆಸಿಪಿ ಶುರು ಮಾಡೋಣ. ಗ್ರೀನ್ ಮಸಾಲ ಬಂಗಡ ಫ್ರೈ ಮಾಡೋದಕ್ಕೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ನ ಬಂಗಡೆ ಮೀನುಗಳನ್ನು ತೊಗೊಂಡಿದ್ದೀನಿ. ಅಂದಾಜು ಅರ್ಧ kg ಆಗೋಷ್ಟು ಇರ್ಬೋದು ಇದು. ನಾನು ಮೀನುಗಳನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಗ್ರೀನ್ ಮಸಾಲೆನ ರುಬ್ಕೊಳ್ಳೋಣ. ಗ್ರೀನ್ ಮಸಾಲೆ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ 5 ಹಸಿಮೆಣಸಿನ್ಕಾಯಿಗಳನ್ನು ಹಾಕ್ಕೊಂಡಿದ್ದೀನಿ. 4 ಎಸ್ಲ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಇಂಚ ಆಗೋಷ್ಟು ಶುಂಠಿನ ತೊಗೊಳ್ಬೇಕು. ಹಾಗೆಯೇ 1/4 ಚಮಚ ಆಗೋಷ್ಟು ಕಾಳುಮೆಣಸನ್ನು ತೊಗೊಳ್ಬೇಕು, ಬ್ಲ್ಯಾಕ್ ಪೆಪ್ಪರ್ನ. 1 ಮುಷ್ಟಿ ಆಗೋಷ್ಟು ಪುದೀನ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ. ಹಾಗೆಯೇ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಸೊ ಗ್ರೀನ್ ಮಸಾಲೆನ ಬರೀ ಸೊಪ್ಪುಗಳನ್ನು ಮಾತ್ರ ಹಾಕಿ ಮಾಡಬೇಕು. ಸ್ವಲ್ಪನೂ ಫುಡ್ ಕಲರ್ನ ಹಾಕ್ಕೊಳ್ಬಾರ್ದು. ಫುಡ್ ಕಲರ್ ಸ್ವಲ್ಪನೂ ಹಾಕಬಾರ್ದು. ಹಾಗೆಯೇ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲೆನ ರುಬ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಮಸಾಲೆ ರೆಡಿಯಾಗಿದೆ. ಇವಾಗ ಇದಕ್ಕೆ 1/4 ಚಮಚ ಆಗೋಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸೊ ಮೀನಿಗೆ ಸ್ವಲ್ಪನೂ ಉಪ್ಪು ಹಾಕ್ಕೊಂಡಿಲ್ಲ. ಪೂರ್ತಿ ಮೀನು ಫ್ರೈಗೆ ಬೇಕಾಗುವಷ್ಟು ಉಪ್ಪನ್ನು ಮಸಾಲೆಗೆ ಹಾಕ್ಕೊಳ್ಳಿ. ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಹುಳಿಗೆ. ಹಾಗೆಯೇ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಮಸಾಲೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಮಸಾಲೆ ಬಿಟ್ಟು ಹೋಗೋದಿಲ್ಲ, ಮೀನಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಬಂಗಡೆ ಮೀನಿಗೆ ಗ್ರೀನ್ ಮಸಾಲೆನ ಹಚ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಸೊ ನಾವು ಮೀನುಗಳ ಮೇಲ್ಗಡೆಗೆ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಒಳಗಡೆನೂ ಕೂಡ ಮಸಾಲೆನ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಸೊ 2 ಮೀನುಗಳಿಗೆ ಮಸಾಲೆನ ಹಚ್ಬಿಟ್ಟು ಇದನ್ನ ಇವಾಗ ಒಂದು ಅರ್ಧ ಗಂಟೆವರೆಗೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಸೊ ಅರ್ಧ ಗಂಟೆ ಆಗಿದೆ, ಮೀನುಗಳು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗೊಂದು ತವಾನ ಕಾಯಿಸ್ಬಿಟ್ಟು ಅದಕ್ಕೆ 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೋಕೋನಟ್ ಆಯಿಲಲ್ಲಿ ಕೂಡ ಮಾಡ್ಬೋದು ಅಥವಾ ಬೇರೆ ಎಣ್ಣೆ ಆದರೂ ಪರವಾಗಿಲ್ಲ. ನಾನು ಯಾವಾಗಲೂ ಮೀನು ಫ್ರೈನ ಕೋಕೋನಟ್ ಆಯಿಲಲ್ಲಿನೇ ಮಾಡ್ತೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮ್ಯಾರಿನೇಟ್ ಆಗಿರುವಂಥ ಮೀನುಗಳನ್ನು ಸೇರಿಸ್ಬಿಟ್ಟು ಇದನ್ನ ಇವಾಗ 2 ಕಡೆಗೆ ಫ್ರೈ ಮಾಡ್ಕೊಳ್ಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉಳಿದಿರುವಂಥ ಮಸಾಲೆನ ವೇಸ್ಟ್ ಮಾಡಬಾರ್ದು. ಉಳಿದಿರುವಂಥ ಮಸಾಲೆನ ಹಾಗೆಯೇ ಇಟ್ಕೊಳ್ಳಿ ಮತ್ತು ಕೊನೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಸೊ ಒಂದು ಕಡೆಗೆ 4ರಿಂದ 5 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಮೀನುಗಳನ್ನು ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಕಡೆಗೆ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪನೂ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಹಾಗಾಗಿ ಇದು ಫ್ರೈ ಆದಾಗ ಸ್ವಲ್ಪ ಡಾರ್ಕ್ ಆಗುತ್ತೆ. ಫುಡ್ ಕಲರ್ ಯೂಸ್ ಮಾಡಿದ್ರೆ ಮಾತ್ರ ಕಲರ್ ಗ್ರೀನ್ ಆಗಿನೇ ಇರುತ್ತೆ. ಸೊ ಫುಡ್ ಕಲರ್ ಹಾಕಬಾರ್ದು. ನಾನು ಹಾಗಾಗಿ ಫುಡ್ ಕಲರ್ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕ್ ಆಗಿದೆ ನೋಡಿ. ಮೇಲ್ಗಡೆಗೆ ನಾನು ಇನ್ನೊಂದು ಸ್ವಲ್ಪ ಮಸಾಲೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಮಸಾಲೆನ ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ಮಸಾಲೆನ ಅಪ್ಲೈ ಮಾಡಿಬಿಟ್ಟು ಇದನ್ನ ಇವಾಗ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ 4ರಿಂದ 5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸೊ 2 ಕಡೆಗೆ ಒಂದು 4ರಿಂದ 5 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದು ಆಗಿದೆ. ಮೀನುಗಳು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತವಾಯಿಂದ ರಿಮೂವ್ ಮಾಡಿ ಇಟ್ಕೊಳ್ಳೋಣ. ಇವಾಗ ತವಾದಲ್ಲಿ ಉಳಿದಿರುವಂಥ ಎಣ್ಣೆ ಏನಿದೆ ಅದಕ್ಕೆ ನಾವು ಉಳಿಸ್ಕೊಂಡಿರುವಂಥ ಗ್ರೀನ್ ಮಸಾಲೆ ಇರುತ್ತಲ್ವ, ಎಕ್ಸ್ಟ್ರಾ ಗ್ರೀನ್ ಮಸಾಲೆ ಮಿಕ್ಕಿರುತ್ತಲ್ವ, ಆ ಗ್ರೀನ್ ಮಸಾಲೆನ ಸೇರಿಸ್ಬಿಟ್ಟು ಒಂದು ನಿಮಿಷದವರೆಗೂ ಗ್ರೀನ್ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ಒಂದು ಮಸಾಲೆನ ಹಾಕಿಬಿಟ್ಟು 1 ನಿಮಿಷ ಹಾಗೆಯೇ ಬಿಟ್ಬಿಡಿ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಫ್ರೈ ಆಗಿಬಿಟ್ಟು. ಆವಾಗ ಇದನ್ನು ಮೀನುಗಳ ಮೇಲೆ ಹಾಕಬೇಕು. ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಮೀನುಗಳ ಮೇಲೆ ಮಸಾಲೆನ ಹಾಕಬೇಕು. ಅವಾಗ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಗ್ರೀನ್ ಮಸಾಲೆ ಥರ ಗ್ರೀನ್ ಆಗಿ ಕಾಣುತ್ತೆ. ಸೊ ಗ್ರೀನ್ ಮಸಾಲೆ ಹಾಕಿ ಬಂಗಡೆ ಫ್ರೈ ಮಾಡಿದಾಗ ರುಚಿ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಒಂದು ಸಲ ತಿಂದರೆ ಮತ್ತೆ ಟ್ರೈ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಇವತ್ತು ಹಾಕಿರುವಂಥ ಈ ಗ್ರೀನ್ ಮಸಾಲ ಫಿಶ್ ಫ್ರೈನ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ.